ಏನಾಯಿತು ಅಂತ 244 ಅಷ್ಟು ಗಳಿಸುವಷ್ಟರಲ್ಲಿ ವಿಫಲ ಆಗಿದ್ದಾರೆ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಯು ಪಿ ಅಂದೇ. ಆ ಯು ಪಿಯಲ್ಲಿ ಇಂತಹ ದ್ರೋಹ ಮಾಡ್ತಾ ಅಂತ ಅಂದ್ಕೊಂಡಿರಲಿಲ್ಲ. ಇದು ಜನ ಮಾಡಿದ ದ್ರೋಹನೇ ಅಂತ ಅಂದ್ಕೊಳ್ತೀನಿ ಸರ್. ಚಂದ್ರಬಾಬು ನಾಯ್ಡು ಅವರು ಬಂದು ಸಚಿವ ಸಂಪುಟದಿಂದ ಅವ್ರನ್ನ ದೂರ ಇಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಮೀಟಿಂಗಲ್ಲಿ. ಅವ್ರ ಕೆಲಸ ಆಗಬೇಕು ಅಂತ ಅಂದರೆ ಅವ್ರು ರಾಜಕಾರಣ ಬಿಟ್ಟು ಏನು ಬೇಕಾದ್ರೂ ಯೋಚನೆ ಮಾಡ್ತಾರೆ. ನಿತೀಶ್ ಆದರೂ ಅಷ್ಟೇ ಮತ್ತು ಚಂದ್ರಬಾಬು ನಾಯ್ಡು ಆದರೂ ಅಷ್ಟೇ. ರಾಜಕೀಯದಲ್ಲಿ ಇವರೇ ಅನಿವಾರ್ಯ, ಇವರೇ ಮೋದಿನೇ ಇರಬೇಕು ಅಥವಾ ಇನ್ನೊಬ್ರು ಅಂತ ಅಂತಾರೆ. ಹಂಗಾಗಿ ಅವ್ರ ಕೆಲಸ ಆಗಬೇಕು ಅಂತ ಅಂದರೆ ಅಮಿತ್ ಶಾನು ಆಚೆಗಿಡಿ ಅಂತ ಅಂತಾರೆ. ಯಾವುದೇ ಒಂದು ಮೈತ್ರಿ ಬಂದರೆ ಏನಾಗುತ್ತೆ ಅಂದರೆ ಅದು ಸ್ಪಷ್ಟವಾದ ರಾಜಕಾರಣನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. BJPಯವರು ಇನ್ನೂ ಕಮ್ಮಿ ಆಗಬೇಕಾಗಿತ್ತು. ಸುಳ್ಳಿನ ಸುರಿಮಳೆ ಆಗಿದಾರಲ್ವಾ BJPಯವರು. ಏನೇನು ಬೇಕೆಲ್ಲ ಸುಳ್ಳು ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಇದ್ದಿದ್ದು ರಾಮನಾಥನ ಬೀದಿಲಿ ತಗೊಂಬಂದ್ರು, ರಾಮನು ಶಾಪ ಕೊಟ್ಟಿದ್ದಾರೆ, ಅಯೋಧ್ಯೆಯಲ್ಲೇ ಸೋಲಿಸಿದಾರಲ್ವಾ. ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ನಿನ್ನೆ ದೆಹಲಿಯಲ್ಲಿ BJP NDA ಮೈತ್ರಿಕೂಟ ಮೀಟಿಂಗ್ ಆಗಿರೋದು. ಬಟ್ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್, ನರೇಂದ್ರ ಮೋದಿ ಹಾಗೂ BJPಯ ಎಲ್ಲ ನಾಯಕರು ಆ ಒಂದು ಸಭೆಯಲ್ಲಿದ್ದರು. ಬಟ್ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಅವರಾಗಲಿ ನಿತೀಶ್ ಕುಮಾರ್ ಅವರಾಗಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು, ಆ ಡಿಮ್ಯಾಂಡ್ಗಳನ್ನು ಮೋದಿಯವರು ಈಡೇರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿನ್ನೆ ನಿತೀಶ್ ಕುಮಾರ್ ಅವರು ನನಗೆ ಪ್ರಧಾನಿ ಹುದ್ದೆ ಬೇಕು, ಇಲ್ಲ ಉಪ ಪ್ರಧಾನಿ ಹುದ್ದೆ ಬೇಕು, ಕೆಲವೊಂದಿಷ್ಟು ಖಾತೆಗಳನ್ನು ನನಗೆ ಬೇಕು ಅಂತ ನಿತೀಶ್ ಕುಮಾರ್ ಅವರು ಕೇಳ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಫಿಕ್ಸಾ, ಅಥವಾ ಚಂದ್ರಬಾಬು ನಾಯ್ಡು ಅವರು ಆಗ್ತಾರಾ, ಅಥವಾ ನಿತೀಶ್ ಕುಮಾರ್ ಅವರು ಆಗ್ತಾರಾ ಅನ್ನೋದನ್ನು ಜನ ಏನು ಹೇಳ್ತಾರೆ, ಜನರ ನಿಲುವು ಏನಿದೆ, ನರೇಂದ್ರ ಮೋದಿ ಅವರ ಹತ್ರ ನಿಲುವಿದೆ ಅಥವಾ ಮಿತ್ರ ಪಕ್ಷಗಳ ಹತ್ರ ನಿಲುವಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಬಟ್ ಈ ಬಾರಿ 300 ಗಡಿನೂ ದಾಟಕ್ಕಾಗಲಿಲ್ಲ, ಯಾಕೆ ಅಂತ ಸರ್ 400 ಬಾರ್ ಅಂತ ಇದು ಮೋದಿಯವರು ಅದು ಈ ದೇಶದ ಮೇಲೆ ಇರುವಂಥ ಒಂದು ಮತದಾರ ಮೇಲೆ ಒಂದು ನಂಬಿಕೆ ಮೇಲೇ ಹೇಳ್ತಾ ಇದ್ದು. ಆ 400 ಬಾರ್ ಅನ್ನೋದನ್ನ ಇವತ್ತು ಬಂದಿಲ್ಲ ಅನ್ನೋದನ್ನ ಯಾರು ಯಾವುದೇ ಥರ ಏನನ್ನ ತಪ್ಪು ಮಾಡ್ಕೊಂಡಿದ್ದಾರೆ, ಅದು ರಾಜಕಾರಣಿಗಳು ಮಿಸ್ಟೇಕ್ ಅಲ್ಲ, ಅದು ಮೋದಿಯವ್ರ ಮಿಸ್ಟೇಕ್ ಅಲ್ಲ, ಈ ದೇಶದ ಜನಗಳು ಮಾಡಿರೋಂಥ ತಪ್ಪು. ಯಾಕಂದರೆ ಈ ದೇಶ ಯಾವ ಮಟ್ಟದಲ್ಲಿತ್ತು ಅಂದರೆ ಈ 10 ವರ್ಷದ ಹಿಂದೆ ಇವತ್ತು ಜಗತ್ತಿನಲ್ಲಿ ಮೋದಿಯವರು ಈ ಭಾರತನ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ದಾರೆ. ದೇಶ ವಿದೇಶ ಪ್ರತಿಯೊಬ್ಬ ಬಡವಂಗಿ ದೇಶದಲ್ಲಿ ಏನಾನ ಸೌಲಭ್ಯಗಳು ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಸಿಕ್ಕಬೇಕು, ಪ್ರತಿಯೊಬ್ಬರಿಗೂ ಎಲ್ಲ ಥರ ಸೌಲಭ್ಯಗಳನ್ನೂ ಸಿಕ್ಕಿದೆ. ಮತ್ತು ನೀವು ಎಲ್ಲೇ ಹೋಗಲಿ ಇನ್ಫ್ರಾಸ್ಟ್ರಕ್ಚರ್, ರೋಡ್ಗಳಾಗಲಿ ಮಗದೊಂದು ಈ ಥರದ್ದು ಎಲ್ಲ ಕೆಲಸಗಳು ಕಣ್ಮುಂದೆ ಇದೆ. ಆದರೂ ಜನ ಭಾಳ ಒಂದು ಮೋದಿ ಮೇಲೆ ಒಂದು ಅಭಿಮಾನದಿಂದ ಎಲ್ಲಿ ಏನು ತಪ್ಪಾಗಿದೆ ಅಂತ ಇವತ್ತು ನಾವು ಯಾರೂ ಎಲ್ಲೂ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. ಇದೆಲ್ಲ ನಾವೆಲ್ಲ ಮುಂದಿನ ದಿನದಲ್ಲಿ ನಾವೆಲ್ಲ ಜನಸಾಮಾನ್ಯರು ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದು ಇರುತ್ತೆ. ಸೊ 400 ಬಾರ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಸರ್ಕಾರನ ನಡೆಸುವಂಥ ಶಕ್ತಿ ಈಗ ನಮ್ಮ ಚಂದ್ರಬಾಬು ನಾಯ್ಡು ಆಗಲಿ, ಇನ್ನೊಬ್ಬರಾಗಲಿ, NDA ನಿತೀಶ್ ಕುಮಾರ್ ಆಗಲಿ, ಇವರೆಲ್ಲ ಸೇರಿ ಒಟ್ಟಿಗೆ ಸೇರಿ ದೇಶನ ಮುನ್ನಡೆಸಬೇಕು ಅಂತ ಎಲ್ಲರೂ ಪಣ ತೊಟ್ಟಿದ್ದಾರೆ. 8ನೇ ತಾರೀಕು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಈ ದೇಶನ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ. ನಿನ್ನೆ ಫಲಿತಾಂಶ ಪ್ರಕಟವಾಯಿತು. ನಿನ್ನೆ ದೆಹಲಿಯಲ್ಲಿ ಸಭೆ ಇತ್ತು, ನಿಮಗೆಲ್ಲ ಗೊತ್ತೇ ಇದೆ. ಸಭೆಯಲ್ಲಿ ನಿತೀಶ್ ಕುಮಾರ್ ಅವರು ಹೇಳ್ತಿದ್ದಾರೆ, ನಮಗೆ ಪ್ರಧಾನಿ ಹುದ್ದೆ ಆದರೂ ಬೇಕು, ಇಲ್ಲ ಉಪ ಪ್ರಧಾನಿ ಹುದ್ದೆ ಆದರೂ ಬೇಕು ಅಂತ ಸಂಸದರ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ. ಇದ್ರ ಸರ್ ಇವೆಲ್ಲ ಊಹಾಪೋಹಗಳು. ಇದೆಲ್ಲ ಏನಂದರೆ, ಯಾಕಂದರೆ ಆ ಸಭೆಯಲ್ಲಿ ಯಾರು ಹೋಗೋದಕ್ಕೂ ಆಗೋದಿಲ್ಲ. ಯಾಕಂದರೆ ಇವೆಲ್ಲ ಊಹಾಪೋಹಗಳು. ಇವೆಲ್ಲ ಏನಾಗುತ್ತೆ, ಆಪೋಸಿಷನ್ ಪಾರ್ಟಿಯವರು ಇದನ್ನೆಲ್ಲ ಹುಟ್ಟಿಸ್ಕೊಳ್ಳೋವಂಥ ವಿಚಾರಗಳು. ಈ ದೇಶಕ್ಕೆ ಈ ದೇಶ ಮುನ್ನಡೆಯಬೇಕು ಅಂದರೆ ಅದು ಮೋದಿಯವರಿಂದನೇ ಸಾಧ್ಯ. ಈ ಸತಿ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಬಡವನು, ಪ್ರತಿಯೊಬ್ಬ ನಾಗರಿಕನು, ಅದು ಕಾಂಗ್ರೆಸ್ ಆಗಲಿ BJP ಆಗಲಿ ಏನೋ ಭೇದ ಭಾವ ಹೇಳ್ದಿರ ಯಾರನ್ನ ಈ ದೇಶನ ಮುನ್ನಡೆಸ್ತಾರೆ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಅದು ಮುಂದಿನ ದಿನದಲ್ಲಿ ಈ ಸತಿನೂ ಪ್ರಧಾನಮಂತ್ರಿ ಆಗ್ತಾರೆ. 5 ವರ್ಷ ನಿರಂತರವಾಗಿ 5 ವರ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ದಿರ ಪ್ರಧಾನಮಂತ್ರಿ ಹುದ್ದೆನ ನಿರ್ವಹಿಸ್ಕೊಂಡು ಈ ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋವಂಥ ಒಂದು ಶಕ್ತಿ ಆ ಭಗವಂತ ಅವರು ಕೊಡ್ತಾರೆ. ಆಮೇಲೆ ಈ ನಮ್ಮಲ್ಲಿ ಕರ್ನಾಟಕದಿಂದ ಹೋಗಿರುವಂಥವ್ರು ಈಗ NDAಯಿಂದ ಈಗ ನಮ್ಮ ಪ್ರಧಾನಮಂತ್ರಿಗಳು ದೇವೇಗೌಡರು ಸಪೋರ್ಟ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರು ಗೆದ್ದಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಭೂತಪೂರ್ವಕವಾಗಿ ಗೆದ್ದಿದ್ದಾರೆ. ಸೊ ಇದೆಲ್ಲ ಮತದಾರರು ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋದನ್ನ ಇದೆಲ್ಲ ಉದಾಹರಣೆಗಳು. ಯಾಕಂದರೆ ಅಂಥ ಘಟಾನುಘಟಿಗಳ ಮುಂದೆ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ ಅಂದರೆ ಸೊ ಇದೆಲ್ಲ ಒಳ್ಳೆಯ ವಿಚಾರಗಳೇ. ಸೊ ಮುಂದಿನ ದಿನದಲ್ಲಿ ದೇಶಕ್ಕೆ ಇವರೆಲ್ಲ ಕೈ ಜೋಡಿಸಿ ದೇಶಕ್ಕೆ ಉಜ್ವಲ ಭವಿಷ್ಯನ ಮೂಡಿಸ್ತಾರೆ ಅಂತ ನನ್ನೊಂದು ಮನವಿ. 3 ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಒಂದು ಕೃಷಿದಾಗಿರ್ಬೋದು, ಇನ್ನೊಂದು ಗ್ರಾಮೀಣಾಭಿವೃದ್ಧಿ, ಇನ್ನೊಂದು ರೈಲ್ವೆ ಕೇಳ್ತಾ ಇದ್ದಾರೆ. ಈ ಬೇಡಿಕೆಗಳನ್ನ ನರೇಂದ್ರ ಮೋದಿ ಅವರು ಈಡೇರಿಸ್ತಾರ ಅಂತ. ಯಾಕಂದರೆ ಅವ್ರ ಬೇಡಿಕೆ ಈಡೇರಿಸೋದಾದರೆ 3 ಲಕ್ಷ ಕೋಟಿ ಅನುದಾನ ಕೊಡಬೇಕಾಗುತ್ತೆ. ಆಂಧ್ರ ಆರ್ಥಿಕ ಸಹಾಯ ಆಗಲಿ, ಇದನ್ನೆಲ್ಲ ಮಾಡಿ ನರೇಂದ್ರ ಮೋದಿಯವರು NDA ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ಹೋಗ್ತಾರಾ ಅಂತ.
ಸರ್, ಈಗ ಆಂಧ್ರ ಪ್ರದೇಶದಲ್ಲಿ 3 ಲಕ್ಷ ಕೋಟಿ ಕೇಳ್ತಾ ಇದ್ದಾರೆ, ಅವರಿಗೆ ವಿಶೇಷವಾದ ಸ್ಥಾನಮಾನ ಕೇಳ್ತಾ ಇದ್ದಾರೆ, ಒರಿಸ್ಸಾದ ಕೇಳ್ತಾ ಅದೆಲ್ಲ ಒಳ್ಳೇದೇ ಸರ್. ಈಗ ಆಂಧ್ರ ಪ್ರದೇಶ ಏನು ನಮ್ಮ ದೇಶನೇ ತಾನೆ, ಅದು ಬೇರೆ ದೇಶ ಅಲ್ವಲ್ಲ. ಅವ್ರು ವಿಶೇಷವಾದ ಪ್ಯಾಕೇಜ್ ಕೇಳ್ತಾರೋ ಅವ್ರ ಸ್ವಂತ ಹುದ್ದೆಗೋಸ್ಕರ ಏನಲ್ಲ, ಅವ್ರು ಕೇಳ್ತಾ ಇರೋದು ಅವ್ರ ಒಂದು ರಾಜ್ಯ, ಒಂದು ಡೆವಲಪ್ಮೆಂಟ್ ರಾಜ್ಯ ಇರೋದು ದೇಶದಲ್ಲೇ. ಸೊ ಹಾಗಾಗಿ ಅವ್ರು ಕೇಳ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಅವ್ರು ಏನು ಕೇಳ್ತಾರೋ ಅದನ್ನು ಪ್ರಧಾನಮಂತ್ರಿಗಳು ಒಳ್ಳೆ ನಿರ್ಧಾರ ತಗೊಂಡು ದೇಶಕ್ಕೂ ಒಳ್ಳೇದಾಗಬೇಕು, ರಾಜ್ಯಕ್ಕೂ ಒಳ್ಳೇದಾಗಬೇಕು, ಓಟ್ ಹಾಕಿರೋ ಜನಕ್ಕೂ ಒಳ್ಳೇದಾಗಿ ಹೋಗಬೇಕು ಅನ್ನೋ ರೀತಿಲಿ ಒಂದು ನಿರ್ಧಾರ ತಗೋತಾರೆ. ಈಗಾಗಲೇ ಬಹುನಿರೀಕ್ಷಿತ ಲೋಕಸಭಾ ಚುನಾವಣೆ ಒಂದು ಫಲಿತಾಂಶ ಪ್ರಕಟವಾಗಿದೆ. ಬಟ್ ಬಿಜೆಪಿ ಈ ಬಾರಿ ಮೆಜಾರಿಟಿ ಪಡ್ಕೊಳ್ಳಿಲ್ಲ. NDA ಪಡ್ಕೊಂಡಿದೆ ಮೈತ್ರಿಕೂಟ, ಬಟ್ ಬಿಜೆಪಿ ಒಂದೇ ಸ್ವಂತ ಮೆಜಾರಿಟಿ ತಗೊಳ್ಳಿಲ್ಲ. ಬಟ್ ನಿನ್ನೆ NDA ಸರ್ಕಾರ ರಚನೆ ಆಗಿದೆ. ಯಾರಾಗಬೇಕು ಸರ್ ಪ್ರಧಾನಮಂತ್ರಿ ಅದರಲ್ಲಿ? ಪ್ರಧಾನಮಂತ್ರಿ ಮೋದಿಯವರೇ, 100% ಮೋದಿಯವರೇ. ಯಾಕಂದರೆ ಮೆಜಾರಿಟಿ ಬಂದು ಜನ ಬಂದು ನಮ್ಮ ಜನಾದೇಶ ಏನಿದೆ 243 ಸೀಟ್ ಬಂದು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಈಗ ಆದ ನಂತರ ಬಿಟ್ಟು ಅದ್ರ ತಕ್ಕನಂಗೆ ಯಾವ ಪಾರ್ಟಿ ಲೀಡ್ರು ಇವಾಗ NDA ಒಕ್ಕೂಟ ಎಲ್ಲ ಸೇರಿದ್ರು ಕೂಡ ಮೋದಿಯವರೇ ಪ್ರಧಾನಮಂತ್ರಿ ಈ ಟರ್ಮಲ್ಲಿ, ಬೇರೆ ಯಾರು ಅದಕ್ಕೆ ಅಧಿಕಾರ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಅಂದ್ರೆ ಈಗ ಹೀರೋಗಳಾಗ್ಬಿಟ್ಟಿದ್ದಾರೆ, ನಿತೀಶ್ ಕುಮಾರ್ ಆಗಲಿ ಮತ್ತೆ ಚಂದ್ರಬಾಬು ನಾಯ್ಡು. ಇದೇ ಪಾಸಿಬಿಲಿಟಿ ಇದೆ. ಅಂದ್ರೆ ಅವರ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕಂತ ಒಂದು ಅನಿವಾರ್ಯತೆ ಬೇಡಿಕೆ ಇದ್ದು ಕೂಡ ಅವರು ಪ್ರಧಾನಮಂತ್ರಿ ಪದವಿನ ಪಡೆಯೋಕ್ಕೆ ಅಂತೇಳ್ಬಿಟ್ಟು ಮನಸ್ಸು ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಅವ್ರು ಬೇರೆ ಏನೋ ಅವ್ರ ತಕ್ಕನಂಗೆ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಏನು ಬೇಕೋ ಅವ್ರು ಪಡ್ಕೊಬೋದು ಹೊರತು ಪ್ರಧಾನಮಂತ್ರಿ ಬಗ್ಗೆ ಅವರು ಸಹಕಾರ ಕೊಡ್ತಾರೆ ಅಂತೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದೆ. ನಿನ್ನೆ ನಿತೀಶ್ ಕುಮಾರ್ ಅವರ ಮೀಟಿಂಗ್ ಅಲ್ಲಿ ಹೇಳಿದ್ರು, ನನಗೆ 3 ಖಾತೆಗಳು ಬೇಕು. ಹೌದು, ಒಂದು ಕೃಷಿ ಇಲಾಖೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಸತ್ಯ, ರೈಲ್ವೆ ಆಗಿರ್ಬೋದು, ಸತ್ಯ. ಅಷ್ಟೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾರ ಅಂತ ಮೋದಿ ಅವರು? ನನ್ನ ಇದರಲ್ಲಿ ತಕ್ಕನಂಗೆ ಅವರು ನೋಡಿ, ಈಗ ಚಾಣಕ್ಯರಿದ್ದಾರೆ, ಈಗ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡಬೇಕಾಗಿರೋದು ವಿಚಾರಗಳಿದೆ. ಯಾಕಂದರೆ ಈಗ BJP ಮೆಜಾರಿಟಿ ಕಮ್ಮಿ ಬಂದಿರೋ ಕಾರಣಕ್ಕೆ ಅವರೊಂದು ಸಪೋರ್ಟ್ ತೊಗೊಳ್ಳೇಬೇಕು. ಅವ್ರದ್ದು ಒಂದು ಏನಿದೆಯೋ ಒಂದು ಡಿಮ್ಯಾಂಡ್ಸ್ನ ಪೂರ್ತಿ ಮಾಡಬೇಕಾಗಿರೋಂಥ ಒಂದು ಅನಿವಾರ್ಯತೆ ಇದೆ. ಅದು ಮುಂದಕ್ಕೆ ನೋಡ್ಬೇಕಷ್ಟೇ, ಕಾದು ನೋಡ್ಬೇಕಷ್ಟೇ. ಸರ್, ಕಳೆದ ಬಾರಿ ಹೀಗೆ ಒಂದು ಮೈತ್ರಿಕೂಟ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ. ಅವಾಗ 180 ಚಿಲ್ಲರೆ ಬಂದಿತ್ತು. ಬಟ್ ಆ ಬಾರಿ ಏನು ಮಾಡಿದ್ರು, ಮಿತ್ರ ಪಕ್ಷಗಳೊಂದಿಗೆ ಒಳ್ಳೆ ಹೊಂದಾಣಿಕೆಯಿಂದ ಅಟಲ್ ಬಿಹಾರಿ ಅವರು ನಡ್ಕೊಂಡು ಹೋಗಿದ್ರು. ಬಟ್ ಈ ಬಾರಿ ನರೇಂದ್ರ ಮೋದಿ ಅವರು ಅದೇ ಹಾದಿಯಲ್ಲಿ ನಡೀತಾರ ಅಂತ? ಇವಾಗ ಏನಪ್ಪ ಅಂದರೆ ಆ್ಯಕ್ಚುಯಲ್ ಆಗಿ 275 ಮೋದಿಯವರು ಬರಬೇಕಾಯಿತು. ಇದು ಅವರು ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು. ಏನು ಜನಗಳಿಗೆ ಇನ್ಕಮ್ ಟ್ಯಾಕ್ಸು ಕಮ್ಮಿ ಮಾಡೋದು, GST ಕಮ್ಮಿ ಮಾಡೋದು, ಆಮೇಲೆ ಲೈಸೆನ್ಸ್ದು ಬಡವರಿಗೆ ಏನೇನು ಬೇಕು ಅನುಕೂಲ ಮಾಡಬೇಕಾಯ್ತು, ಅವರೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಯಾರಿಗೂ ಅದು ಆ್ಯಕ್ಚುಲಾಗಿ ಸಿಗ್ತಾ ಇಲ್ಲ. ಅಲ್ಲಿ ಏನು ಹಾಸ್ಪಿಟ್ಲಿಗೆ ಒಂದು 5 ಲಕ್ಷ ಫ್ರೀ ಅಂತ ಹೇಳ್ತಾರೆ. ಹೋದ್ರಲ್ಲಿ ಹಾಸ್ಪಿಟಲಲ್ಲಿ ಕೆಲವು ಹಾಸ್ಪಿಟಲಲ್ಲಿ ಕೇರೇ ಮಾಡೋಕ್ಕಿಲ್ಲ, ಗೊತ್ತಿಲ್ಲ ನಮಗೆ ಹಂಗೆ ಅಂತಾರೆ. ಸೊ ಅದು ಒಂದು ಆಯಿತು. ಆಮೇಲೆ ಇನ್ನೇನಪ್ಪ ಅಂದರೆ ಇನ್ನೂ ಅವರು ಭಾಳಷ್ಟು ಡೆವಲಪ್ಮೆಂಟ್ ಇವಾಗ ಮಾಡ್ಬೋದು. ಏನಂದರೆ ಒಬ್ಬರದ್ದಿಲ್ಲ. ಇವಾಗ ಮೊದಲು ಮೋದಿಯವ್ರದ್ದು ಒಬ್ಬರದ್ದು ಇತ್ತು, ಕಂಟ್ರೋಲ್ ಇತ್ತು. ಇವಾಗ ಮಿತ್ರ ಪಕ್ಷಗಳ ಜೊತೆ ಇರುವಾಗ ಹೊಂದಾಣಿಕೆ ಮಾಡಿಕೊಂಡು ಇವರು ಇನ್ನೂ ಒಂದಾದ್ರು ಮಾಡಿದ್ರೆ ಮುಂದೆ ಅವರಿಗೆ ಇನ್ನೂ ಒಂದು 5 ವರ್ಷ 10 ವರ್ಷ ಅವ್ರದ್ದು ಆಗ್ತದೆ. 5 ವರ್ಷ ಅವ್ರು ನಡ್ಸೋಕ್ಕಾಗತ್ತಾ ಅನ್ನೋದಕ್ಕಿಂತ ಅವ್ರಿಗೂ ಏಜ್ ಆದರೂ ಸ್ಟ್ಯಾಮಿನಾ ಇದೆ. ಅವ್ರೆ ಇನ್ನೂ ರೂಪು ಮತ್ತು ಇದಿದೆ, ಹೋರಾಟ ಮಾಡ್ತೀವಿ, ಮುಂದಕ್ಕೆ ಮಾಡ್ತೀನಿ ಅನ್ನೋದು. ಅದನ್ನು ಯಾಕಂದರೆ ಇವಾಗ 2 ಪಕ್ಷಗಳು ಅವ್ರ ಜೊತೆ ಸೇರೋದ್ರಿಂದ ಯಾವ ರೀತಿ ಮುಂದಕ್ಕೆ ಏನು ಚೇಂಜಸ್ ಆಗುತ್ತೋ ಅವ್ರು ಹೇಳೋಕ್ಕಾಗಲ್ಲ. ನಿನ್ನೆ ಮೀಟಿಂಗ್ ಆಯಿತು ಸರ್, ಲೋಕಸಭಾ ಫಲಿತಾಂಶದ ಪ್ರಕಟವಾಗಿದ್ದಂತೆ ಡೆಲ್ಲಿಗೆ ಎಲ್ಲರೂ ಹೋಗಿ ಮೀಟಿಂಗ್ ಮಾಡಿದ್ದಾರೆ. BJP NDA ಸರ್ ಎಲ್ಲ ಪಾರ್ಟಿ. ಬಟ್ ಮಿತ್ರ ಪಕ್ಷಗಳಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರಾಗಿರಲಿ, ನಿತೀಶ್ ಕುಮಾರ್ ಅವರಾಗಿರಲಿ, ನಮಗೆ ಈ ಖಾತೆ ಬೇಕು, ನನಗೆ ಪ್ರಧಾನಿ ಹುದ್ದೆ ಬೇಕು ಅಂತ ನಿತೀಶ್ ಕುಮಾರ್ ಅವರು ಕೇಳಿದ್ದಾರೆ. ಅದನ್ನು ಬಿಟ್ಕೊಡ್ತಾರಾ ಅಂತ ಮೋದಿಯವರು? ಅದಲ್ಲೇ ಅವರಲ್ಲೇ ಚರ್ಚೆ ಆಗಬೇಕಲ್ಲ, ಅವರಲ್ಲೇ. ಯಾಕಂದರೆ ಮೋದಿಯವರು ಇರೋವ್ರಿಗೂ ಅಲ್ಲಿ ಯಾವ ರೀತಿ ನಡೆಯುತ್ತೋ ಅದು ಯಾರಿಗೂ ಹೇಳೋಕ್ಕಾಗಲ್ಲ. ಸರ್, ಯಾಕೆ ಉತ್ತರ ಪ್ರದೇಶದಲ್ಲಿ ಹೇಳಿಕೊಳ್ಳುವಷ್ಟು ಇದು ಬರಲಿಲ್ಲ ಕ್ಷೇತ್ರಗಳು ಅಂತ? ಅವ್ರಿಗೇನು ತುಂಬ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ, ಅದಕ್ಕೆ ಆ ರೀತಿ ಇರೋದ್ರಿಂದ BJPನೇ ಬರುತ್ತೆ ಅಂತ. ಇಲ್ಲಿ ನಮ್ಮ ಬೆಂಗಳೂರಲ್ಲೂ ಅಷ್ಟೇ. ಯಾಕಂದರೆ ಅಯೋಧ್ಯೆ ರಾಮ ಮಂದಿರ ಒಂದು ವರ್ಕೌಟ್ ಆಗಲಿಲ್ಲ, ಯಾಕೆ ಅಂತ? ವರ್ಕೌಟ್ ಆಗಲಿಲ್ಲ ಅಂದರೆ ಅಲ್ಲಿ ಅವ್ರು ಮಾಡಿದ್ರೂ ಅದನ್ನು ಜನ ತಲುಪಿದ್ರೂ ಯಾಕೋ ಅಲ್ಲಿ ಸರಿಯಾಗಿ ಮೋದಿ ಅಲ್ಲಿ ವೇವ್ ತಲುಪಲಿಲ್ಲ ಅನ್ಸುತ್ತೆ ಅಷ್ಟೇ. ಅದರಿಂದ ತುಂಬ ಕಾನ್ಫಿಡೆನ್ಸ್ ಇರೋದ್ರಿಂದ ಅಲ್ಲಿ ಈ ಥರ ಏನೋ ಚೇಂಜಸ್ ಆಗಿರ್ಬೇಕು. ಹಾಗಾದರೆ ಈ ಬಾರಿ ನರೇಂದ್ರ ಮೋದಿಯವರೇ ಅಂತೀರಾ? ಅವರೇ ಅಂತ ಹೇಳ್ತಾರೆ, ಮುಂದಕ್ಕೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.